ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ವೆಲ್ಕಮ್ ಕನ್ಯಾ ರಾಶಿಯವ್ರಿಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಸೊ ಯೂನಿವರ್ಸ್ ಕಡೆಯಿಂದ ಮೇಜರ್ 3 ಮೆಸೇಜಸ್ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಓಕೆ, ಆ್ಯಂಡ್ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲೋ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ಓಕೆ, ಕನ್ಯಾ ರಾಶಿಯವರಿಗೆ adjacent possibilities number 24, woman holding a coin. Okay, victory, community and anxiety. ಓಕೆ, ಯಾವುದೋ ಒಂದು ವಿಚಾರದಲ್ಲಿ ಕನ್ಯಾ ರಾಶಿಯಲ್ಲಿ ಎಸ್ಪೆಷಲಿ ಗ್ರೋತ್ ರಿಲೇಟೆಡ್ ಆ್ಯಂಡ್ ಕೆರಿಯರ್ ರಿಲೇಟೆಡ್ ಆಗಿ ತುಂಬಾ ಯೋಚನೆ ಮಾಡ್ತಾ ಇರಬಹುದು ಅಂತ ಅನಿಸುತ್ತೆ. ಬಟ್ ಆದರೆ ಪಾಸಿಬಿಲಿಟೀಸ್, ಅಪಾರ್ಚುನಿಟೀಸ್ ಎಲ್ಲ ನಿಮ್ಮ ಕೈಯಲ್ಲೇ ಇದೆ, ಅದನ್ನು ನೀವು ತಗೊಂಡು ಹೋಗಬೇಕು ಅಂತ ಅನ್ನೋದು. ಆ್ಯಂಡ್ ಯಾವಾಗ ಕಪ್ಪು ಥರದಾದಂತಹ ಒಂದು ಬೆಕ್ಕನ್ನು ನೋಡ್ತಿರೋ ನಿಮ್ಮ ಒಂದು ಲೈಫಲ್ಲಿ ಇಟ್ಸ್ ಎ ವೆರಿ ಗುಡ್ ಸೈನ್ ಅಂತ ಅನ್ಬೋದು. ಕಪ್ಪು ಬಣ್ಣದ ಒಂದು ಆಲ್ರೆಡಿ ನೋಡಿರ್ಬೋದು, ಬಟ್ ಆದರೆ ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಏನಾದರೂ ನೋಡಿದರೆ ಇಟ್ಸ್ ಎ ಗುಡ್ ಸೈನ್ ಇನ್ ದ ಅಬಂಡೆನ್ಸ್, ಅಥವಾ ಮನಿ ರಿಲೇಟೆಡ್ ಆಗಿ ಸ್ಟಕ್ ಏನಾದರೂ ಇತ್ತು ಅಂತಂದರೆ ಆ ಬೆಕ್ಕನ್ನು ನೋಡಿ ಆಗಿದ ಮೇಲೆ ನಿಮಗೆ ಒಳ್ಳೆಯದು ಆಗುವಂತಹ ಒಂದು ವಿಚಾರಗಳು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ವಿಕ್ಟ್ರಿ ಬಂದಿರುವಂಥದ್ದು ಕಮ್ಯುನಿಟಿ ಆ್ಯಂಡ್ ಆಂಗ್ಸೈಟಿ. ಓಕೆ, ಇವಾಗ ಏನು ಸ್ಟೆಪ್ಸ್ ತೊಗೊಳ್ತಿರೋ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಸ್ಟೆಪ್ ತೊಗೊಳೋದ್ರಲ್ಲೇ ನೀವು ಹೆಚ್ಚು ಕಡಿಮೆ ಮಾಡಿದರೆ ಅದು ಮುಂದಿನ ಒಂದು ದಿನಗಳಲ್ಲಿ ಅದು ನಿಮ್ಮನ್ನು ಡಿಪ್ರೆಷನ್ಗೆ ತಗೊಂಡು ಹೋಗುವಂಥದ್ದು, ಆಂಗ್ಸೈಟಿಗೆ ತಗೊಂಡು ಹೋಗುವಂಥದ್ದನ್ನು ನಾವು ನೋಡ್ಬೋದು. ಓಕೆ, ಹಾಗಾಗಿ ಹುಷಾರಾಗಿ ಡಿಸಿಷನನ್ನು ತಗೊಳ್ಳಿ ಅಂತ ಅನ್ನೋದು 10 of Swords. ಓಕೆ, ದ ಹ್ಯಾಂಗ್ಡ್ ಮ್ಯಾನ್. ಓಕೆ, ದಿ ಸ್ಟಾರ್. ಓಕೆ, ಡಿಸಿಷನ್ನ ತಗೋಬೇಕಾದ್ರೆ ಇಲ್ಲಿ ಯಾರನ್ನಾದರೂ ನೀವು ಗೈಡೆನ್ಸ್ ಆಗಿ ಯಾರನ್ನಾದರೂ ಕೇಳ್ಬೋದು, ಆ ಥರದಲ್ಲಿ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಕೆಲವೊಂದು ವಿಚಾರಗಳನ್ನು ಎಲ್ಲರೂ ಕರೆಕ್ಟು ಅಂತ ಹೇಳ್ಬಿಟ್ಟು ಅಂದರೆ ನೀವು ತಪ್ಪು ಅಂತೀರ, ಅಥವಾ ನಿಮ್ಮದು ತಪ್ಪಿತ್ತು ಅಂತ ಅಂದರೆ ನಿಮ್ಮದೇ ಒಂದು ತಪ್ಪಿದೆ, ಬೇರೆ ಎಲ್ಲರೂ ಅದು ಸರಿ ಅಂತ ಅಂತಾರೆ. ಸೊ ನಿಮ್ಮ ಒಂದು ಲೈಫಲ್ಲಿ ಆ ಥರದ್ದು ತುಂಬಾ ಆಗ್ತಾ ಇದೆ ಅಂತ ಅನಿಸುತ್ತೆ. ಸೊ ಹ್ಯಾಂಗ್ಡ್ ಮ್ಯಾನ್ ನಿಮ್ಮ ಒಂದು ನಾಲೆಡ್ಜ್ ಕೆಪಾಸಿಟಿನ ಇನ್ನೂ ಇನ್ಕ್ರೀಸ್ ಮಾಡ್ಕೋಬೇಕು. ಏನು ವಿಚಾರ ಹೇಳ್ತಿದ್ದಾರೆ, ಯಾಕೆ ಹೇಳ್ತಿದ್ದಾರೆ ಅಂತ ಅನ್ನೋದನ್ನ ನೀವು ಬೈಫರ್ಫಿಕೇಟ್ ಮಾಡಿ ಅದ್ರ ಬಗ್ಗೆ ತಿಳಿತಾ ಹೋಗಬೇಕು ಅಂತ ಅನ್ನೋದು ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಇನ್ ದ ಫ್ಲೋ ಎವ್ರಿಥಿಂಗ್ ಈಸ್ ಅ ಸ್ಮೂತ್ ಸೇಲಿಂಗ್. ಓಕೆ, ಒಂದು ದಿನ ನಿಮಗೂ ಕೂಡ ಬರುತ್ತೆ. ಆ್ಯಂಡ್ ಸ್ಟಾರ್ ಕಾರ್ಡ್ ಡೆಫಿನೆಟ್ಲಿ ಒಂದು ಒಳ್ಳೆಯ ಪಾಸಿಟಿವ್ ಕಾರ್ಡ್ ಅದು. ಓಕೆ, ಆ್ಯಂಡ್ ಬರೋ ತನಕ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಅನ್ನೋದು. ಓಕೆ, ತಾಳ್ಮೆಯಿಂದ ಇರಬೇಕು ಆ್ಯಂಡ್ ಸ್ಮೂತ್ ಜರ್ನಿ ಆಗಬೇಕು ಅಂತ ಹೇಳ್ಬಿಟ್ಟು ಬಯಸ್ತಾ ಇದ್ದೀರಾ. ಆ್ಯಂಡ್ ಡೆಫಿನೆಟ್ಲಿ ವಿಕ್ಟ್ರಿ ಕಾರ್ಡ್ ಬಂದಿದೆ, ಕಮ್ಯುನಿಟಿ ಕಾರ್ಡ್, ಸ್ಟಾರ್ ಕಾರ್ಡ್, ಇನ್ ದ ಫ್ಲೋ, ಆಲ್ ಪಾಸಿಟಿವ್ನೆಸ್ ಇದೆ ಇನ್ ದ ಫ್ಯೂಚರಲ್ಲಿ. ಬಟ್ ಆದರೆ ಆಂಗ್ಸೈಟಿ ಇಲ್ಲಿ ಫ್ಯೂಚರಲ್ಲಿ ಇರೋದ್ರಿಂದ ಸ್ವಲ್ಪ ನಿಮ್ಮ ಒಂದು ವಿಚಾರಗಳನ್ನು ಹೋಲ್ಡ್ ಮಾಡೋದು ಅಥವಾ ಗೈಡೆನ್ಸ್ ತಗೊಂಡು ಮುಂದುವರಿಯೋದನ್ನು ನೀವು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅನ್ನೋದು. ಓಕೆ, ಕನ್ಯಾ ರಾಶಿಯವ್ರಿಗೆ ಅಗೇನ್ ಏನು ಮೆಸೇಜ್ ಇದೆ? ಏಪ್ರಿಲ್ ಮಂತ್. ಓಕೆ, ಇಂಪಾರ್ಟ್ ಪ್ರಾಬ್ಲಮ್ಸ್ ಟು ಬಿ ರಿಸಾಲ್ವ್ಡ್, ಫನಲ್, ಪೀರಿಯಡ್ ಆಫ್ ಫ್ರಸ್ಟ್ರೇಷನ್, ಲೆಸನ್ ಟು ಬಿ ಲರ್ನ್ಡ್. ಓಕೆ, ಆ್ಯಂಡ್ ನಾನು ಹೇಳಿದ್ನಲ್ಲ, ಪೀರಿಯಡ್ ಬರುತ್ತೆ, ಒಂದು ಒಳ್ಳೆಯ ಕಾಲ ನಿಮಗೂ ಬಂದೇ ಬರುತ್ತೆ. ಆ್ಯಂಡ್ ಇವಾಗ ಏನು ಸಫರ್ ಮಾಡ್ತಾ ಇದ್ದೀರಾ ಅದು ಡೆಫಿನೆಟಾಗಿ ರಿಸಾಲ್ವ್ ಆಗುವಂಥದ್ದು ಎಲ್ಲದೂ ಕೂಡ ಕಾಣಿಸ್ತಾ ಇದೆ. ಸಮಥಿಂಗ್ ಏಪ್ರಿಲಲ್ಲಿ ನಿಮಗೆ ಏನೋ ಒಂದು ತುಂಬಾ ಮನಸ್ಸಿಗೆ ಬೇಜಾರಾಗಿರ್ಬೋದು, ಒಂದು ಇಲ್ಲ ಅಂತಂದರೆ ಕೆಲಸದ ವಿಚಾರದಲ್ಲಿ ಕೆಲಸ ಸಿಕ್ಕಿರ್ಬೋದು ಇನ್ ದ ಏಪ್ರಿಲ್ ಮಂತ್ ಅಂತೇಳ್ಬಿಟ್ಟು ಕಾಣಿಸ್ತಾ ಇದೆ. ಆಲ್ರೆಡಿ ಹೋಗಿರೋದು, ಆ್ಯಕ್ಚುಲಿ ಪಾಸ್ಟಲ್ಲಿ ಇದು ಕಾಣಿಸ್ತಾ ಇದೆ.
ಆ್ಯಂಡ್ ಪ್ರಾಬ್ಲಮ್ಗಳು ಬರುತ್ತೆ ಹೋಗುತ್ತೆ, ಅದೆಲ್ಲ ಕಾಮನ್ ಅಂತ ಅಂದ್ಬಿಟ್ಟು ನೀವು ಅದನ್ನು ಆಕ್ಸೆಪ್ಟ್ ಮಾಡಿ. ಓಕೆ, ಆ್ಯಂಡ್ ನೀವು ಎಷ್ಟು ಪ್ರಾಬ್ಲಮ್ ಇರುತ್ತೋ ಅದು ಸ್ಟಾರ್ಟಿಂಗಲ್ಲಿ ಜಾಸ್ತಿ ಅಂತ ಅನಿಸುತ್ತೆ. ಒಂದು ದಿನ ಬಿಟ್ಟರೆ ಅವತ್ತಿನ ದಿವಸ ನೋಡಿದರೆ ತುಂಬ ಜಾಸ್ತಿ ಅಂತ ಅನಿಸುತ್ತೆ. ಒಂದೆರಡು ದಿನ ಬಿಟ್ಟು ಅದ್ರ ಬಗ್ಗೆ ವಿಚಾರ ಮಾಡಿದರೆ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ. ಹಾಗೆ ದಿನ ಕಳೀತಾ ಹೋದಂಗೆಲ್ಲ ನಿಮ್ಮ ಒಂದು ಪೀರಿಯಡ್ ಆಫ್ ಫ್ರಸ್ಟ್ರೇಷನ್ ಇರ್ಬೋದು, ಟೆನ್ಷನ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ಫೈನಲ್ ಆಗಿ ಇಲ್ಲಿ ನಾನು ಏನು ಹೇಳೋದು ಅಂತ ಅಂದರೆ ನಿಮಗೆ ಸ್ವಲ್ಪ ಗೈಡೆನ್ಸನ್ನು ತಗೊಂಡು ಮುಂದುವರೆದಿದ್ದೆ ಆದರೆ ನಿಮ್ಮ ಒಂದು ಕಷ್ಟದಲ್ಲಿ ಏನೋ ಒಂದು ಆ್ಯಂಗ್ಸೈಟಿ, ಡಿಪ್ರೆಷನ್ನು ಆ ಥರ ಬರುತ್ತೆ ಅನ್ನೋ ಒಂದು ಅಂದರೆ ಮೀನ್ಸ್ ಹೆದರಿಕೆ ಇದೆ ಅಲ್ಲ, ಸೊ ಅದು ಇರಬಹುದು, ಹೆದರಿಕೆ ಆಗ್ತಾ ಇರಬಹುದು ನಿಮಗೆ. ಮುಂದೆ ಏನಾಗುತ್ತೋ ಏನೋ, ನನಗೆ ಇವಾಗಲೇ ಈ ಥರ ಅನಿಸ್ತಾ ಇದೆ, ಇನ್ನು ಮುಂದೆ ಯಾರು ನೋಡ್ಕೊತಾರೆ ನಮ್ಮನ್ನು, ಆ ಥರದ ಭಾವನೆಗಳಾಗಿರ್ಬೋದು. ಅಥವಾ ಕೆರಿಯರಲ್ಲಿ ಇವಾಗಲೇ ಈ ಥರ ಕಂಪ್ನಿ, ಮುಂದೆ ಎಂಥದ್ದು ಸಿಗುತ್ತೆ ಏನೋ ಅಂತ, ಅಥವಾ ಈ ಊರಲ್ಲಿ ಹಿಂಗಿದ್ದಾರೆ, ನಾನೇನಾದರೂ ಬೇರೆ ಕಡೆ ಹೋದರೆ ಇನ್ನೂ ಕೂಡ ಕಷ್ಟ ಆಗುತ್ತೆ ಅಂತ ಅನ್ನೋದು. ಸೊ ಇದೆಲ್ಲ ಸ್ವಲ್ಪ ಗೈಡೆನ್ಸ್ ಮುಖಾಂತರ ನೀವು ಹೋಗೋದಾದರೆ ಖಂಡಿತವಾಗ್ಲೂ ಇವಾಗ ಏನು ನೀವು ಫ್ರಸ್ಟ್ರೇಷನಲ್ಲಿದ್ದೀರಾ, ನೀವೇನು ಪ್ರಾಬ್ಲಮಲ್ಲಿ ಇದ್ದೀರೋ ಅದೆಲ್ಲ ದಿನೇ ಅದು ಕಳೀತಾ ಹೋಗುತ್ತೆ ಅಂತ ಅನ್ನೋದು ಡೈರೆಕ್ಟ್ ಮೆಸೇಜಸ್ ಆಗಿರುತ್ತೆ. ಓಕೆ, ಆ್ಯಂಡ್ ಕನ್ಯಾ ರಾಶಿಯಲ್ಲಿ ಇದೆಲ್ಲ ಇವ್ರಿಗೆ ಒಂದು ಪಾಸಿಟಿವ್ನೆಸ್ ಬರಲಿ ಅಂತ ಹೇಳಿಬಿಟ್ಟು ನಾನು ಕೂಡ ಇಲ್ಲಿಂದನೇ ಪ್ರೇಯರ್ ಮಾಡ್ತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಕಾರ್ಡಿಂಗನ್ನು ತೊಗೊಂಡು ಬರ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.